ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ತೋಟ ಇದು ಎಲ್ಲಿ ಬರ್ತಾರೆ ಸರ್? ನಿಮ್ಮ ಹೆಸರು ಸ್ವಲ್ಪ ಪರಿಚಯ. ಸರ್ ನಮ್ಮ ಹೆಸರು ಮಹೇಶ್ ಅಂತ. ಈ ತೋಟ ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ತಾಲೂಕು, ಪಟ್ಟಣಹಳ್ಳಿ, ನಿಯರ್ ಬೈ DC ಆಫೀಸಲ್ಲಿ ಬರ್ತದೆ. ಇದು 2ನೇ ಕ್ರಾಪ್ ಆಗಿರುತ್ತೆ ದಾಳಿಂಬೆ. ಹಂಗಾಗಿ ನಾವು ಇದನ್ನ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ. ಈ ಸರಿ ಚೆನ್ನಾಗಿ ಬಂದಿದೆ ಸರ್. ಈ ಸತಿ ನೋಡ್ರಿ ಎಷ್ಟು ಚೆನ್ನಾಗೈತೆ. ಹಾ ಸರ್, ಈ ಸತಿ ನಮ್ಗೆ ಹೋದ್ ಸತಿಗಿಂತ ಈ ಸತಿ ನಮ್ಗೆ ತುಂಬಾ ಕ್ರಾಪ್ ಡಬಲ್ ಆಗಿದೆ. ನಾವು ಅಷ್ಟೇನೆ ಇದನ್ನ ಬಗ್ಗೆ ತಗೊಂಡಿದೀವಿ. ನಮ್ ತೇಜಸ್ ಸರ್ ಅವರು ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ಫುಲ್ ಆಗಿದ್ದಾರೆ ಈ ಸತಿ. ಹಂಗಾಗಿ ನಾವು ಅದನ್ನ ಮಾಡ್ಕೊಂತ ಬಂದಿದೀವಿ. ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ ಬಂದಿವಿ. ಪ್ರೆಸೆಂಟ್ ಇವಾಗ ಈ ಸ್ಟಿಲ್ ಇದ್ರವರ್ಗು ನಾವು ಏನು ರೋಗಕ್ಕೆ ಇಟ್ಟಿಲ್ಲ. ಏನೇನಾಗಿದೆ ಎಲ್ಲ ಮಾಡ್ಕೊಂಡ್ ಬಂದಿದೀವಿ ಹಂತವಾಗಿ. ಸರ್ ಇದು ಎಷ್ಟನೇ ಕ್ರಾಪ್ ಇದೆ? ಇದು 2ನೇ ಕ್ರಾಪ್ ಸರ್. ಇದು 2ನೇ ಕ್ರಾಪ್. ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ನೀವು ತುಂಬಾ ಬಿಸಿಲು ಕಾಲದಲ್ಲಿ ಹೋದ್ರೆ, ಅಂದ್ರೆ ಫೆಬ್ರವರಿ ಹೋದೆ ಸರ್. ಹೌದೌದು. ಅವಾಗೆಲ್ಲ ತುಂಬಾ ಟೆಂಪರೇಚರ್ ಇತ್ತು. ಆ ಟೆಂಪರೇಚರ್ ಅಲ್ಲಿ ಹೆಂಗ ಅನಿಸ್ತು ನಿಮ್ಗೆ? ಫ್ಲವರಿಂಗ್ ಸೆಟ್ ಆಗುತ್ತೆ ಅಂತ ಏನಾರು ಅನಿಸ್ತಾ, ಅಥವಾ ಫ್ಲವರಿಂಗ್ ಎಲ್ಲ ಡ್ರಾಪ್ ಆಗ್ತಿತ್ತ, ಹೆಂಗಿತ್ತು? ಇಲ್ಲ ಸರ್, ಫ್ಲವರಿಂಗ್ ಎಲ್ಲ ಡ್ರಾಪ್ ಆಗೋ ಸ್ಟೇಜ್ ಇತ್ತು. ಬಟ್ ಆದ್ರೆ ನಾವು ಅಷ್ಟೇ ಗೈಡ್ಲೈನ್ಸ್ ತಗೊಂಡು, ನಿಮ್ ಗೈಡ್ಲೈನ್ಸ್ ಅಲ್ಲಿ ನೀವೇನೇನೆಲ್ಲ ಕೊಟ್ಟಿದ್ರಿ, ನಿಮ್ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಿದ್ದಕ್ಕೆ ನಮ್ಗೆ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಕೃಷಿ ಟೆಕ್ ಅವ್ರ ಪ್ರಾಡಕ್ಟ್ಸ್ ಎಲ್ಲಾನು ಯೂಸ್ ಮಾಡಿದೀವಿ. ಎಲ್ಲಾದ್ರಲ್ಲಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ ನಮಗೆ. ಸೊ ಹಂಗಾಗಿ ನಾವು ಅದ್ರ ಈಗ ಅವ್ರು ಪ್ರಾಡಕ್ಟ್ ಏನ್ ಮಾಡಿದಾರೆ ಅಂತಂದ್ರೆ 2 ಸಲ ಗ್ರೋ ಸ್ಟೀಮ್ ಮಾಡಿದ್ದಾರೆ, 2 ಸಲ ಸ್ಪ್ರೇ ಗ್ರೋ ಸ್ಟೀಮ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಗ್ರೋ ಸ್ಟೀಮ್ ಮಾಡಿದ್ದಾರೆ. ಮತ್ತೆ ಫ್ರೂಟೋಸೆಟ್ 2 ಸಲ ಮಾಡಿದ್ದಾರೆ. ಅಂದ್ರೆ ಒಂದ್ಸಲ ಡ್ರಿಪ್ಪಿಗೆ ಕೊಟ್ಟಿದ್ದಾರೆ, ಒಂದ್ಸಲ ಸ್ಪ್ರೇ ಮಾಡಿದ್ದಾರೆ. ಅದ್ರ ಜೊತೆಗೆ ಕ್ಯಾಪ್ ಫಾರ್ಟ್ ಅಂದ್ರೆ ಕ್ಯಾಲ್ಸಿಯಂ ವಿತ್ ಬೋರಾನ್ 2 ಇರುತ್ತೆ. ಆ ಮಿಕ್ಸೆಡ್ ಆಗಿರುವಂತದ್ದು ಡ್ರಿಪ್ಪಲ್ಲೂ ಬಿಟ್ಟಿದ್ದಾರೆ, ಪ್ಲಸ್ ಸ್ಪ್ರೇನು ಮಾಡಿದ್ದಾರೆ. ಅದ್ರ ಜೊತೆಗೆ ಗಿಡ ಸಾಯ್ಬಾರ್ದು, ಅಂದ್ರೆ ಗಿಡ ಸ್ಟ್ರೆಸ್ ಆಗಬಾರ್ದು ಅಂತೇಳಿ ಫಂಗಿನೋಡ್ ಎಲೆಕ್ಸ್ ಅಂತ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ZS ಪಿರಿಚು, ಜಿಂಕ್ ಫಾರ್ಟು ಇವೆಲ್ಲದನ್ನು ಬಿಟ್ಟಿದ್ದಾರೆ. ಇವೆಲ್ಲ ಬಿಟ್ಟಿರೋ ಕಾರಣದಿಂದ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಎಲೆನೂ ಹಸಿರು ಕಲರ್ ಆಗಿ, ಪ್ರತಿಯೊಂದ್ರಲ್ಲಿ ಎಲ್ಲೂ ಯಾವ್ದ್ರಲ್ಲೂ ಏನು ನಿಮ್ಗೆ ಇಷ್ಟು ಕ್ರಾಪ್ ಇದ್ರೂ ಅದ್ರಲ್ಲಿ ಇದೇನ್ ಬರ್ತಾ ಇಲ್ಲ ಅಂತಂದ್ರೆ. ಈಗ ಹೌದೌದು, ಇದು ನೀವು ಎಣ್ಸಿದ್ರೆ 200 ಕಾಯಿ ಮೇಲೆ ಬರುತ್ತೆ. 200 ಕಾಯಿ ಮೇಲೆ ಬರುತ್ತೆ. ಇದು ಏನಕ್ಕೆ ಅಂತ ಬಿಡಿಸಿದೀವಿ ಅಂತಂದ್ರೆ, ಈಗ ನಮ್ಮ ತೋಟದಲ್ಲಿ ಸ್ವಲ್ಪ ಬ್ಲೈಟ್ ಇದೆ. ಈಗ ಬ್ಲೈಟ್ ಈಗ 1.5 ತಿಂಗಳು, ಅಂದ್ರೆ ಈಗ ನಮ್ದು ಎಷ್ಟಾಯ್ತು ಸರ್? ಈಗ 3 ತಿಂಗಳು ಆದ್ಮೇಲೆ 3 ದಿವಸ ಆಯ್ತು. 3 ತಿಂಗಳು 3 ದಿವಸ ಆಗಿದೆ. ಈಗ ಈ 1.5 ತಿಂಗಳು ಪೀರಿಯಡ್ ಕಾಣಿಸುತ್ತೆ, ತೋರಿಸ್ತೀನಿ ಆಮೇಲೆ ಕಾಣಿಸುತ್ತೆ. ಅಂದ್ರೆ ನಿಮಗೆ ಈಗ ಸ್ವಲ್ಪ ಹತ್ರದಿಂದ ನೋಡಿದ್ರೆ ಕಾಣಿಸುತ್ತೆ. ಎಕ್ಸಾಂಪಲ್, ಈ ಭಾಗ ಇಲ್ಲ, ಭಾಗ ಇರುವಂತದ್ದು ಕೆಳಗಡೆ ಇರುವಂತ, ಅದರಿಂದ ಈ ಕಡೆ ಹರಡಬಾರದು ಅನ್ನೋದಕ್ಕೋಸ್ಕರ ಸರ್ ಏನಿಲ್ಲ. ಆ ಟೈಮ್ ಈಗ ಫಸ್ಟ್ ನಾವು ಸ್ಪ್ರೇ ಕೊಟ್ಟಿರೋದು ನಾವು ಇದು ಬೋರ್ಡೆಕ್ಸ್ ಲಿಕ್ವಿಡ್ ಕೊಟ್ಟಿದ್ವಿ. ಮೇನ್ ಬೋರ್ಡೆಕ್ಸ್ ಲಿಕ್ವಿಡ್ ಕೊಟ್ಟಿದೀವಿ. ನ್ಯೂಟ್ರಾ ಸ್ಪ್ರೆಡ್ ಪ್ರತಿಯೊಂದ್ಸಲನು ಯೂಸ್ ಮಾಡಿದ್ವಿ. ಪ್ರತಿಯೊಂದ್ಸಲನು ಪ್ರತಿ ಸ್ಪ್ರೇಗೆ ನ್ಯೂಟ್ರಾ ಸ್ಪ್ರೆಡ್ ಯೂಸ್ ಮಾಡಿದ್ವಿ. ಮೇನ್ ಥ್ರಿಪ್ಸಿಗೆ, ಎಸ್ಪೆಷಲಿ ಈಗ ಏನಾದ್ರು ಥ್ರಿಪ್ಸಿಗೆ ಮಾಡ್ತೀವಿ ಅಂದ್ರೆ ಅದ್ರ ಜೊತೆಗೆ ನ್ಯೂಟ್ರಾ ಸ್ಪ್ರೆಡ್, ಎಕೋಡ ಇವೆರಡನ್ನ ಕಂಪಲ್ಸರಿ ಸ್ಪ್ರೇ ಮಾಡೇ ಮಾಡ್ತಾರೆ. ಅಂದ್ರೆ ಅವರು ಆ ನ್ಯೂಟ್ರಾ ಸ್ಪ್ರೆಡ್ ಮಾಡಿದ್ರು ಅಂತಂದ್ರೆ ಅದು ತಕ್ಷಣ ಅದ್ ರಿಸಲ್ಟ್ 1 hour ಅಲ್ಲಿ ನಿಮ್ಗೆ ತೋರಿಸ್ಬಿಟ್ಟಿದೆ. ಅಂದ್ರೆ ಈಗ ಎಕ್ಸಾಂಪಲ್, ಮಾಮೂಲಿ ಸ್ಟಿಕ್ಕರ್ ಇಲ್ದಲೆ ನ್ಯೂಟ್ರಿ ಸ್ಪ್ರೆಡ್ ಇಲ್ದಲೆ ಮಾಡಿದ್ರಿ ಅಂದ್ರೆ ಮೇಲ್ಭಾಗ ಬಿದ್ದಿದ್ ಮಾತ್ರ ನಿಮ್ಗೆ ತ್ರಿಪ್ಸ್ ಹೋಗುತ್ತೆ. ಬಟ್ ಹಿಂದೆಗಡೆ ಇರೋದು, ಅಂದ್ರೆ ಎಲೆ ಹಿಂದೆ ಭಾಗ ಇರುವಂತದ್ದು ಹಂಗೆ ಉಳ್ಕೊಳ್ಳುತ್ತೆ. ಈ ನ್ಯೂಟ್ರಾ ಸ್ಪ್ರೆಡ್ ಹಾಕೋದ್ರಿಂದ ನಿಮ್ಗೆ ಮೇಲ್ಗಡೆ ಭಾಗ, ಕೆಳಗಡೆ ಭಾಗ 2 ಭಾಗನೂ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ. ಆ ಸ್ಪ್ರೆಡ್ ಆಗಿದ್ದ ಕಾರಣದಲ್ಲಿ ಅದು ಪ್ರತಿಯೊಂದು ಮೊಟ್ಟೆ ಆಗ್ಲಿ, ಹುಳು ಆಗ್ಲಿ, ತ್ರಿಪ್ಸ್ ಆಗ್ಲಿ, ಏನೇ ಆದ್ರೂ ಸತ್ತೋಗುತ್ತೆ, ಚೆನ್ನಾಗಿರುತ್ತೆ. ಆ ತರ ಇದಾಗುತ್ತೆ. ಹಾ ಸರ್. ಸರ್ ಇವರು ಮಗು ತರ ನೋಡ್ಕೊಂತಾರೆ ಸರ್ ತೋಟನ. ಅವರು ಈಗ ಅವ್ರು 2ನೇ ಕ್ರಾಪ್ ಮಾಡಿರೋದು. ಈಗ ನಮ್ಮ ಮೇಡಮ್ ಅವರು ಇದಾರೆ, ಅವರು ಪ್ರತಿಯೊಂದು ಅವರೇ ನೀರ್ ಬಿಡೋದಾಗ್ಲಿ ಅಥವಾ ಇದಾಗ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದೆಲ್ಲ ಅವರೇ. ಈ ನಮ್ಮ ತೋಟದಲ್ಲಿ ಮಾಡೋಂಥದ್ದೆಲ್ಲ ಅವರೇ. ಅವರು ಮತ್ತೆ ಅವ್ರ ತಾಯಿಯವರು ಇವರೆಲ್ಲ ಬರ್ತಾರೆ. ಮಕ್ಕಳು ಈಗ ನೋಡ್ರಿ, ಇವತ್ತು ಸ್ಕೂಲ್ ರಜೆ ಇದೆ, ಮಕ್ಳು ಇವರೆಲ್ಲ ಬಂದು ಇವಾಗ ಏನ್ ಮಾಡ್ತಾರೆ, ಅಪ್ಪಂದಿರಿಗೆ ಅಮ್ಮಂದಿರಿಗೆ ಸಪೋರ್ಟ್ ಕೊಡ್ತಾ ಇದಾರೆ. ಅಂದ್ರೆ ಅಷ್ಟು ರೈತರಿಗೆ ಅಷ್ಟು ಹುಮ್ಮಸ್ಸಿದೆ ಮಾಡ್ಬೇಕು ಅಂತ, ಎಲ್ಲರಿಗೂ ಮಾಡ್ಬೇಕಂತ ಹುಮ್ಮಸ್ಸಿದೆ. ನಿನ್ನ ಹೆಸರೇನಪ್ಪಿ? ಆರ್ಯನ್ ಮೌರ್ಯನ್. ನೋಡ್ರಿ, ಮೌರ್ಯನ್ ಅಂತ. ಏನೇನ್ ಮಾಡಿದ್ಯಾ ನೀನ್ ಹೇಳು? ಎಲ್ಲ ಬಂದಿದೆ. ಹೌದು ಸರ್. ಈಗ ಸೈಜಿಗೆ ನಾನು ಫಸ್ಟ್ ಈಗ ಸೈಜರು ಡ್ರಿಪ್ಪಲ್ ಕೊಡ್ಸಿದೀನಿ. ಒಂದ್ಸಲ ಸ್ಪ್ರೇ ಮಾಡ್ಸಿದೀನಿ, ಒಂದ್ಸಲ ಡ್ರಿಪ್ಪಲ್ ಕೊಡ್ಸಿದೀನಿ. ಒಂದು ಹುಳು ಜೊತೆ ಅಂದ್ರೆ ಇಮಾಮ್ಯಾಕ್ಟಿನ್ ಬೆಂಜೈಡ್ ಜೊತೆ ಒಂದು ಸೈಜರ್ ಒಂದ್ಸಲ ಕೊಟ್ಟಿದ್ದೀನಿ. ಇನ್ನೊಂದ್ಸಲಿ ಕಾಂಬಿಫರ್ಟ್ ಮತ್ತೆ ಸೈಜರ್ 2 ಡ್ರಿಪ್ಪಲ್ ಬಿಡಿಸಿದ್ದೀನಿ. ಪ್ರೆಸೆಂಟ್ ಈಗ ಅವರು ಈಗ ಫೀಡಿಂಗ್ ಕೊಡ್ಬೇಕಾಗಿದೆ. ಫೀಡಿಂಗ್ ಅಲ್ಲಿ ನಾನು ಅದು 924 ಸನ್ವರ್ಧನ್ ಅಂತೇಳಿ, ನಮ್ಮ ಕುಶಿಟೆಕ್ ಕಂಪ್ನಿ ಸನ್ವರ್ಧನ್ ಅಂತ ಎಲ್ಲ ಹಿಂಡಿ ಮಿಕ್ಸ್ ಇರುವಂತ ಸನ್ವರ್ಧನ್ ಕೊಡಿಸ್ತಾ ಇದೀನಿ. ಅದ್ರ ಜೊತೆಗೆ 924, ಅದ್ರ ಜೊತೆಗೆ MOP ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಸ್ಟಾರ್ಟಿಂಗ್ ಇಷ್ಟು ಕೊಡಿಸ್ತಾ ಇದೀನಿ. ಈಗ ನೆಕ್ಸ್ಟ್ ಬ್ಲೈಟ್ ಇರೋದ್ರಿಂದ ನಾನು ಹತ್ತಿ ಹಿಂಡಿ ಕೊಡಿಸಿಲ್ಲ, ಯಾಕಂದ್ರೆ ಹತ್ತಿ ಹಿಂಡಿ ಕೊಡಿಸಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. 4 and 5 months ಆದ್ಮೇಲೆ ನಾನು ಹತ್ತಿ ಹಿಂಡಿ ಡ್ರಿಪ್ಪಲ್ ಕೊಡಿಸ್ತೀನಿ ಅವ್ರಿಗೆ. ಈಗೆಲ್ಲ ತಗೊಂಡ್ಬರ್ತಾರೆ. ಇನ್ನು ಈಗ ಪ್ರೆಸೆಂಟ್ ಅವ್ರದ್ದೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಇನ್ನೂ ಮಾಡಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಬೋರ್ಡ ಮಾಡಿಸಿದೀನಿ. ಇದು ಫಸ್ಟ್ ರೆಸ್ಟ್ ಪೀರಿಯಡ್ ಅಲ್ಲಿ ಫಸ್ಟ್
ಬೋರ್ಡ ಮಾಡಿದ್ರು. ಈಗ ಮತ್ತೆ ಪೇಸ್ಟ್ ಮಾಡಿದ್ವಿ, ಮತ್ತೆ ಇವಾಗ ಸ್ಪ್ರೇ ಮಾಡಿದ್ವಿ, ಸ್ಪ್ರೇ ಮಾಡಿಸಿದ್ವಿ. ಒಂದ್ ಕೋಟ ಸ್ಪ್ರೇ ಮಾಡಿದ್ವಿ. ಒಂದ್ ಕೋಟ ಸ್ಪ್ರೇ ಮಾಡಿದ್ವಿ. ಹೌದು, ಯಾಕೆ ಸ್ಪ್ರೇ ಮಾಡಿದೀವಿ ಅಂದ್ರೆ ಬುಡಕ್ ಬರಬಾರ್ದು, ಬ್ಲೈಟ್ ಇದ್ರೂ ಅಲ್ಲೇ ಸುಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬುಡಕ್ಕೆ ಸ್ಪ್ರೇ ಮಾಡಿಸಿದ್ವಿ. ಸ್ವಲ್ಪ ಬಾಳ ಇದು ಐತಿಲ್ರಿ. ಹೌದು, ತುಂಬಾ ಟೆಂಪರೇಚರ್ ಇವ್ರು ಹೋಗಿದ್ದು ನಾವು ಸಿಚುವೇಶನ್ ಹೋಗಿದ್ದ ಟೈಮ್ ಅಲ್ಲಿ ತುಂಬಾ ಹೈ ಟೆಂಪರೇಚರ್ ಇತ್ತು. ಹೈ ಟೆಂಪರೇಚರ್. ನಮಗೆ ಫ್ಲವರಿಂಗು ತುಂಬಾ ಫಿಮೇಲ್ ಫ್ಲವರಿಂಗ್ ಮತ್ತೆ ಎಲ್ಲಿ ಡ್ರಾಪ್ ಆಗುತ್ತೋ ನಾವು ಭಯ ಇತ್ತು. ಆದ್ರೆ ನಮ್ಗೆ ಡ್ರಾಪ್ ಆಗಿದ್ದು ತುಂಬಾ ಕಡಿಮೆನೆ, ಒಂದು 20% ಅಷ್ಟೇ ನಮ್ಗೆ ಡ್ರಾಪ್ ಆಗಿದ್ದು. ಮಿಕ್ಕಿದ ಫಿಮೇಲ್ ಫ್ಲವರ್ ಎಲ್ಲಾನು ಟೋಟಲಿ ಎಲ್ಲ ನಮಗೆ ಕಚ್ಕೊಂತು, ಚೆನ್ನಾಗಿ ಬಂದಿದೆ. ನಾವು ಇಷ್ಟನ್ ಮಾತ್ರ ನಮಗ್ ಬರ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸರ್. ಸರ್ ಫೆಬ್ರವರಿ 17ನೇ ತಾರೀಕು ಸರ್, ಫೆಬ್ರವರಿ 17ಕ್ಕೆ ಹೋಗಿರೋದು. ಫೆಬ್ರವರಿ 17ನೇ ತಾರೀಕು. ಕಂಟಿನ್ಯೂಸ್ ಆಗಿ ಬಿಸಿಲೇ, ಮಳೆನೇ ಬಿದ್ದಿಲ್ಲ ಸರ್. ನಮ್ ಒನ್ ಟೈಮ್ ಅಷ್ಟೇ ನಮ್ಗೆ ಮಳೆ ಬಿತ್ತಷ್ಟೇ. ಅದು ನಮ್ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಒನ್ ಟೈಮ್ ಬಿತ್ತು. ಅದು ಆಮೇಲೆ ನಮ್ ಫುಲ್ ಟೆಂಪರೇಚರ್ ಹೈ ಆಗೇ ಇತ್ತು. ಪರವಾಗಿಲ್ಲ ಸರ್, ನಮ್ಗೆ ಈ ಕೃಷಿ ಟೆಕ್ಕರ್ ಪ್ರಾಡಕ್ಟ್ಸ್ ಇಂದ ನಮ್ಗೆ ಒಳ್ಳೆ ಅನುಕೂಲ ಆಗಿದೆ. ಎಲ್ಲಾ ಪ್ರಾಡಕ್ಟ್ಸ್ ನಮ್ಗೆ ಒಳ್ಳೆ ರಿಸಲ್ಟು ಇದೆ. ಕಣ್ಮುಂದೆ ಕಾಣಿಸ್ತಾ ಇದೆ ಜನಕ್ಕೆ ಎಲ್ಲರಿಗೂ ರಿಸಲ್ಟ್ ಏನ್ ಬಂದಿದೆ ಅಂತ. ಸರ್ ಟೋಟಲ್ 2 ಎಕರೆ ಇದೆ ಸರ್. ಇದು ಟೋಟಲ್ 2 ಎಕರೆ ಇದೆ ಸರ್. ಇದು ರೈತರು ಒಂದ್ ಮಾಡಿರೋದೊಂದು ತೋರಿಸ್ತೀನಿ ಬನ್ನಿ. ಜೇನುಳ ಬರೋದಕ್ಕೋಸ್ಕರ ಇವರು ಫಸ್ಟ್ ಕ್ರಾಪಿಗೆ ಹೋಗಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು. ಈಗ ಆ ಕಡೆ ನೋಡಿ, ಅಲ್ಲಿ ಸೂರ್ಯಕಾಂತಿ ಗಿಡ ನೆಟ್ಟಿರು. ಸೂರ್ಯಕಾಂತಿ ಬೀಜ ಹಾಕಿ, ಸೂರ್ಯಕಾಂತಿ ಬೀಜದಿಂದ ಆ ಸೂರ್ಯನ ಕಿರಣದಿಂದ ಇದು ಬರ್ಲಿ ಅಂದ್ರೆ ಅದ್ರಲ್ಲಿ ಬರೋ ಫ್ಲವರ್ ಇಂದ ಜೇನುಳ ಬರುತ್ತೆ ಅನ್ನೋದಕ್ಕೋಸ್ಕರ ಅವ್ರ ಆತರ ನೋಡ್ರಿ, ನೋಡ್ತಾ ಇರ್ಬೋದು. ಅಲ್ಲಿ ತೆಗಿತೀನಿ, ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ. ಕ್ಲೋಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೂರ್ಯಕಾಂತಿ ಬೀಜ ಹಾಕಿ ಸೂರ್ಯಕಾಂತಿ ಬೆಳೆನ ಬೆಳೆಸಿದ್ದಾರೆ. ಸೂರ್ಯಕಾಂತಿ ಹಾಕಿದ್ವಿ, ಗಿಣಿ ತಿಂದ್ಬಿಡುತ್ತೆ ಅಂತ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ. ಅದ್ರ ಬೀಜ ಇದೆ. ಎಲ್ಲ ಕಡೆ ಒಂದು 150-60 ಗಿಡ ಉಣಿದ್ದೆ, ಸ್ವಲ್ಪ ಹೋಗಿದೆ. ಇಲ್ಲೆಲ್ಲಿ ಗಿಡ ಇಲ್ವಲ್ಲ, ಎಲ್ಲ ಸೂರ್ಯಕಾಂತಿ ಹಾಕೊಂಡಿದ್ದೆ. ಯಾಕೆ ಹಾಕೊಂಡಿದ್ದೀನಿ ಅಂತಂದ್ರೆ ಫಸ್ಟ್ ಎತ್ತರಲ್ಲಿ ಮಾಡಿದ್ ನಾನು ಫಸ್ಟ್ ನೀರು ಬಿಟ್ಟಾಗ ಅದನ್ನ ಸೂರ್ಯಕಾಂತಿ ಬೀಜ ಉಣಿದ್ದೀನಿ. ತಂದು ಉಣಿದಾಗ ಅದೇನಾಯ್ತು, ನಮಗೆ ಈ ಫ್ಲವರಿಂಗ್ ಸ್ಟೇಜ್ ಬರೋಕ್ಕೆ ನಮ್ಗೆ 2 ತಿಂಗಳ ಟೈಮ್ಗೆ ಗಿಡನೂ ಆಗಿ ಫ್ಲವರ್ ಬರುತ್ತೆ. ಸೂರ್ಯಕಾಂತಿ ಬೀಜ ಇರೋದ್ರಿಂದ ನಾವ್ ಯಾವ್ದೇ ಜೇನ್ಪಿಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಜೇನುಳ್ಳ ಆಟೋಮೆಟಿಕ್ ಆಗಿ ಬರ್ತದೆ. ಸನ್ಫ್ಲವರ್ ಇದರಿಂದ ನೀಟಾಗಿ ಬರ್ತದೆ, ಅಟ್ರಾಕ್ಟ್ ಆಗುತ್ತೆ. ಅದನ್ನ ನೋಡಿ ಫಸ್ಟ್ ಅಟ್ರಾಕ್ಟ್, ಯೆಲ್ಲೋ ಕಲರ್ ಅಟ್ರಾಕ್ಟ್ ಆಗುತ್ತೆ ಜೇನುಳ್ಳ ಫಸ್ಟ್. ಸೊ ಹಂಗಾಗಿ ಈಸಿಯಾಗಿ ಬರ್ತದೆ. ಅದರಿಂದ ನಮ್ಗೇನು ಗಿಡಕ್ಕೆ ಅಡ್ಡ ಆಗಲ್ಲ, ತೊಂದರೆ ಆಗಲ್ಲ. ಅದು ಜಸ್ಟ್ ಸ್ಟಿಕ್ ತರ ಮೇಲೆ ಹೋಗುತ್ತೆ ಆರಾಮಾಗಿ. ಅದನ್ನ ಅದಕ್ಕೆ ಇದಕ್ಕೇನು ಸಂಬಂಧ ಇರಲ್ಲ. ಅದರಿಂದ ರೋಗನೂ ಏನು ಬರಲ್ಲ ಸರ್. ಇಲ್ಲಿ ಇದೆ ನೋಡಿ. ಹಾ ಸರ್, ಇಲ್ಲ ಅದೆಲ್ಲ ಗಿಣಿ ತಿಂದ್ಬಿಟ್ಟಿದೆ. ಗಿಣಿ ತಿಂದ್ಬಿಟ್ಟಿದೆ, ಏನಿಲ್ಲ ಅದ್ರಲ್ಲಿ. ಹಾಗಾಗಿ ತಿನ್ಬಾರ್ದು ಅಂತ ಅದಕ್ಕೆಲ್ಲ ಕೆಲವೆಲ್ಲ ಬಟ್ಟೆ ಕಟ್ಟಿ ಅವಾಯ್ಡ್ ಮಾಡಿದೀನಿ. ಇಲ್ಲ ಸರ್, ಇದು ನಾನು ದಾಳಿಂಬೆಗೆ ಅಂತಾನೆ ನಾವು ಫಸ್ಟ್ ಆಫ್ ಆಲ್ ನಾವು ಪ್ಲಾನ್ ಮಾಡ್ಕೊಂಡೆ ಈ ತರ ನಾವು 3 ಲೈನ್ ಎಳ್ಸಿದ್ವಿ ಮೇಲೆ ಕಡೆ ಕಂಬಿ. ಸೊ ಅದಕ್ಕೆ ಹಂಗ ಕಟ್ಕೊಳಕ್ಕೂ ಈಸಿ ಇರ್ತದೆ, ನಮ್ಗೆ ಲೋಡ್ ಎಲ್ಲ ಬೀಳಲ್ಲ. ಎಲ್ಲ ಸ್ಟೆಮ್ ಸೆಟ್ಟಿಂಗ್ ನೋಡ್ರಿ. ಇಲ್ಲಿ ನೋಡ್ಬೋದು, ಈ ಗಿಡದಲ್ಲಿ ಪ್ರತಿಯೊಂದು ಸೇಮ್ ಸೆಟ್ಟಿಂಗ್ ಆಗುತ್ತೆ. ಬನ್ನಿ ನೋಡ್ರಿ, ಇದೇ ಬ್ಲೈಟ್ ಸ್ಟಾರ್ಟಿಂಗ್ ಸ್ಟೇಜ್. ಬ್ಲೈಟ್ ಯಾವ್ದು ಅಂತಂದ್ರೆ ನಿಮ್ಗೆ ಇಲ್ಲಿದೆ ನೋಡ್ರಿ, ಇದು ಸ್ಟಾರ್ಟಿಂಗ್ ಸ್ಟೇಜ್ ಬ್ಲೈಟ್. ನಿಮ್ಗೆ ಇದು ಹತ್ತಿರದಿಂದ ನೋಡ್ಸಿದ್ರೆ ಕಾಣಿಸುತ್ತೆ ನಿಮ್ಗೆ. ನೋಡ್ರಿ 1, 2 ಇದೇನಾಗುತ್ತೆ, ಇದು ಸ್ಟಾರ್ಟಿಂಗ್ ಸ್ಟೇಜ್. ಇದು ಇದು ಸ್ಟಾರ್ಟಿಂಗ್ ಸ್ಟೇಜ್. ಇವಾಗ ಏನಾಗುತ್ತೆ ಅಂತಂದ್ರೆ ಇದು ಏನಾಗುತ್ತೆ, ಮಳೆ ಬಂದ್ರೆ ಆಕ್ಟಿವ್ ಜಾಸ್ತಿ ಆಗುತ್ತೆ. ಆಕ್ಟಿವ್ ಜಾಸ್ತಿ ಆಗುತ್ತೆ. ಈ ಜಾಗದಲ್ಲಿ ತೂತ ಸ್ಟಾರ್ಟ್ ಆಗುತ್ತೆ, ಕಾಯಿ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಿ ಓಪನ್ ಆದ ನಂತರ ಪಕ್ಕದ ಏನ್ ಕಾಯಿ ಇರುತ್ತೋ, ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇದಕ್ಕೂ ಬಂದಿದೆ ನೋಡ್ರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಎಕ್ಸಾಂಪಲ್ ಇಲ್ಲಿದೆ. ಇವೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್. ಇದನ್ನ ರೈತರ ಕಣ್ಣಿಗೂ ಕಾಣಲ್ಲ, ಯಾವಾಗ್ಲೂ ಕಾಣಲ್ಲ. ಬಟ್ ತುಂಬಾ ರೇರು, ಅಂದ್ರೆ ತುಂಬಾ ಹತ್ರದಿಂದ ನೋಡಿದ್ರೆ ಮಾತ್ರ ಕಾಣುತ್ತೆ, ಇಲ್ಲ ಅಂತಂದ್ರೆ ಕಾಣಲ್ಲ. ನಮ್ ರೈತರಿಗೆ ಅದೇ ಸಮಸ್ಯೆ ಆಗೋದು. ಏನಾಗುತ್ತೆ ಅಂದ್ರೆ ಬ್ಲೈಟ್ ಇರೋಂಥ ಜಾಗದಲ್ಲಿ ನೋಡ್ಕೊಂಡು ಅದ್ ತಕ್ಷಣ ತೆಗೆದು ಬಿಡ್ಬೇಕು. ಇದು ತೆಗೆದ್ವಿ ಅಂದ್ರೆ ನಮ್ಗೇನು ಪ್ರಾಬ್ಲಮ್ ಅನ್ಸಲ್ಲ. ಇದು ಇವಾಗಲೇ ಕಂಟ್ರೋಲ್ ಮಾಡ್ಕೊಳಕ್ ಇವಾಗಲೇ ಇದು ಅಷ್ಟೇ. ಅದೇ ಈಗ ಎಲ್ಲ ಮಾಡಿಸಿದ್ವಿ. ಈಗ ಬೋರ್ಡೆಕ್ಸ್ ಲಿಕ್ವಿಡ್ ಕೊಟ್ಟಿದ್ವಿ. ಸದ್ಯಕ್ಕೆ ಈಗ ಇದು ಕೋಸೈಡ್ ಮಾಡಿದ್ದಾರೆ, ಕೋಸೈಡ್ ಒಂದು ಕೋಟ ಮಾಡಿದ್ದಾರೆ. ಅದ್ರ ಜೊತೆಗೆ ನ್ಯೂಟ್ರಲ್ ಸ್ಪ್ರೆಡ್ ಹಾಕೊಂಡು ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದಕ್ಕೂ ನ್ಯೂಟ್ರಲ್ ಸ್ಪ್ರೆಡ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಎಕ್ಸ್ಪೆಷಲಿ ಯಾಕಂದ್ರೆ ಕಾಯಿ ಲೋಡ್ ಜಾಸ್ತಿ ಇರೋದ್ರಿಂದ ಸನ್ ಬರ್ಕೂಡ್ದು. ಅದಕ್ಕೆ ಸಿಲ್ಕಾಫಾರ್ಟ್ ಇದು ಸಿಲ್ಕಾಫಾರ್ಟ್ ಮಾಡಿಸಿದ್ವಿ, ಕಸ್ಟೋಡಿಯಾ ಮತ್ತೆ ಸಿಲ್ಕಾಫಾರ್ಟ್ ಮಾಡಿಸಿದ್ವಿ ಪ್ರೆಸೆಂಟ್. ಈಗ ಬ್ಲೈಟಿಗೆ ಸದ್ಯಕ್ಕೆ ಈಗ ಬೋರ್ಡೆಕ್ಸ್ ಲಿಕ್ವಿಡ್ ಮಾಡಿದ್ದಾರೆ. ಅಂತ ಏನ್ ಮೇಜರ್ ಆಗಿ ಏನ್ ತುಂಬಾ ಏನೋ ಕಾಣಿಸಿಲ್ಲ, ಅಂದ್ರೆ ಕಾಯಿ ಹೊಡೆಯುವಂತದ್ದಾಗ್ಲಿ ಇದಂತದ್ದಾಗ್ಲಿ ಏನೋ ಕಾಣಿಸಿಲ್ಲ. ಸತಿ ನಮ್ಗೆ 3 ಮಂತ್ಸ್ ಕಂಪ್ಲೀಟ್ ಆಗೋ ಅಷ್ಟೊಳಗೆ ಹೋದ್ ಸತಿ ನಮ್ ಫಸ್ಟ್ ಕ್ರಾಪ್ ಅಲ್ಲಿ ತುಂಬಾ ತೊಂದರೆ ಕೊಟ್ಬಿಟ್ಟಿತ್ತು ಬ್ಲೈಟ್. ಯಾಕೆಂದ್ರೆ ನಮ್ಗೆ ಒಂದು ಗೈಡ್ಲೈನ್ಸ್ ಅನ್ನೋದಿರ್ಲಿಲ್ಲ. ತುಂಬಾ ಇತ್ತು ಸರ್ ಬ್ಲೈಟ್. ನಮ್ಗೆ ಏನಾಗಿದೆ, ನಮ್ದು ಸ್ಟಮ್ಗೆ ಇತ್ತು ಸರ್. ಸೊ ಹಂಗಾಗಿ ನಮ್ಗೆ ಏನಾಯ್ತು, ನಾವು ಫಸ್ಟ್ ಕ್ರಾಪ್ ಅಲ್ಲಿ ನಮ್ಗೊಂದು ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಏನ್ ಪ್ರೊಸೀಜರ್ ತಗೊಬೇಕೇನಂತ. ಈ ಸತಿ ಸ್ವಲ್ಪ ಒಂದು ಅವಾಯ್ಡ್ ಅಲ್ಲಿ ಇಟ್ಕೊಂಡು ಒಂದು ಅಂತ ಮಾಡಿದಾಗ ನಮ್ಗೆ ವೆದರ್ ಕೂಡ ಹಂಗೆ ಸಪೋರ್ಟ್ ಮಾಡಿದೆ ಈ ಸತಿ.
ಯಾಕಂದ್ರೆ ಅಷ್ಟೊಂದು ಮಳೆ ಇಲ್ಲ ನಮ್ಗೆ 3 months ಇವಾಗ ಕಂಪ್ಲೀಟ್ ಆಗಿರೋದ್ರಿಂದ ನಮ್ಗೆ ಇನ್ನೊಂದು ಮಂತ್ ನಾವು ಕಂಪ್ಲೀಟ್ ಕಾಪಾಡ್ಕೊಂಡ್ರೆ ಇದನ್ನ ನಮ್ಗೆ ಈಸಿಯಾಗಿ ನಾವು ತಗೊಂತೀವಿ. ಈಗ ಸ್ಟೇಜಲ್ಲಿ ಏನೋ ನಮ್ಗೆ ಯಥೇಚ್ಛವಾಗಿ ಮಳೆ ಬಿದ್ಬಿಟ್ಟಿದ್ರೆ ನಮಗೆ ಬ್ಲೈಟ್ ನ ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇತ್ತು. ನಾವೇನೇ ಔಷಧಿ ಎಲ್ಲ ಸ್ಪ್ರೇ ಕೊಟ್ಟರು ಕೂಡ ವೆದರ್ ನಮ್ಗೆ ಸಪೋರ್ಟ್ ಮಾಡ್ಲೇಬೇಕು 100%. ಮಾಡ್ಲಿಲ್ಲ ಅಂತಂದ್ರೆ ಅದು ನಾವು ಮಾಡಿದ್ದು ಆಗಲ್ಲ. ಬಟ್ ಈ ಸರಿ ವೆದರ್ ಪರವಾಗಿಲ್ಲ ಇರೋದ್ರಲ್ಲಿ ಇದಾಗಿದೆ. ಸರಿ 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 ತೋರಿ ಮಾಡ್ರಿ. ಇದು ಸಂಪ ಇದಕ್ಕೆ ಎಲ್ಲ ಇದರಿಂದ ಬೋರಿಂದ ತಂದು ಕೊಡೋದು. ಹಾ ಸರ್, ಬೋರಿಂದ ಇಲ್ಲಿಗೆ ಬರ್ತದೆ, ಇಲ್ಲಿಂದ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೀರು ಎಲ್ಲಾ ಕಡೆ. ಕೃಷಿ ಹೊಂಡ ತರ ಮಾಡ್ಕೊಂಡಿದ್ದೀವಿ ನಾವು ಇದನ್ನ. ಸರ್ ಅದು ಕಾರ್ನರ್ ಇದು JCB ಅಲ್ಲೇ ತೆಗ್ಸಿರ ಸರ್ ಇದು. ಹಾ, ಅಷ್ಟು ನೀಟಾಗಿ JCB ಅಲ್ಲೇ ತೆಗ್ದಿದ್ದಾರೆ. JCB ಅಲ್ಲೇ ತೆಗ್ಸಿ ನೀಟಾಗಿ ಮಾಡಿರೋದು ಇದು. ಇದು ಆಳ ಎಷ್ಟೈತ್ರಿ ಇದು? ಸರ್ 12.5 ಅಡಿ ಇದೆ ಸರ್ ಆಳ. 12.5 ಹಾ, 12.5 ಅಡಿ ಆಳ ಇದೆ. ಇದು 15 ಅಡಿ ಇದೆ. ಸಿಂಗಲ್ ಟಾರ್ಪಲ್ ಇದೆ ಫುಲ್. ಇದೇನ್ ಕಾಣಿಸ್ತಿದೆ ನಿಮ್ಗೆ ಇದಷ್ಟು ಸಿಂಗಲ್ ಟಾರ್ಪಲ್. ಇದು ಎಲ್ಲಿಂದ ಸರ್ ತರಿಸಿದ್ದು? ಪೇಪರಾ? ಇದು ಬೆಂಗಳೂರಿಂದ ಸರ್. ಇದು ನೀಲಗಿರೀಸ್.